ನಮ್ಮ ನಿಷ್ಠುರ ಪ್ರಶ್ನೆಗಳಿಗೆ ಅತಿಥಿಗಳ ನೇರ ಉತ್ತರ, ಇದುವೇ ಸುವರ್ಣ ಟಾರ್ಗೆಟ್. ಇಂದಿನ ಅತಿಥಿ ಕೆಜೆಪಿ ಅಧ್ಯಕ್ಷ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಯಡಿಯೂರಪ್ಪ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನನ್ನ ಮುಂದೆ ಯಡಿಯೂರಪ್ಪನವರು ಕಾಣ್ತಾ ಇಲ್ಲ. ಆ ಯಡಿಯೂರಪ್ಪ ಕಳೆದು ಹೋಗಿದ್ದಾರೆ ಅಂತ ರಾಜ್ಯದ ಜನತೆಗೆ ಅದೇ ಯಡಿಯೂರಪ್ಪ ಅಂತ ಗೊತ್ತಿದೆ. ಇಲ್ಲ, ನಮ್ಗೆ ಹಂಗೆ ಅನ್ನಿಸ್ತಾ ಇಲ್ಲ. ಸೋತು ಗೆದ್ದಿರೋ ಯಡಿಯೂರಪ್ಪ ನನ್ನ ಮುಂದೆ ಕೂತಿದ್ದಾರೆ. ರಾಜಕಾರಣದಲ್ಲಿ ಸೋಲು ಗೆಲುವು ಸ್ವಾಭಾವಿಕ. ಅಂದ್ರೆ ಯಡಿಯೂರಪ್ಪನವರು ಅಧಿಕಾರ ಇಲ್ಲದೆ ಇದ್ದಾಗ ಯಡಿಯೂರಪ್ಪನ ಇದು ಇತ್ತಲ್ಲ ಹೋರಾಟ, ಅಧಿಕಾರ ಸಿಕ್ಕ ಮೇಲೆ ಇದ್ದಂತ ದರ್ಪ, ಈಗ ಒಂದ್ ರೀತಿ ಅಲ್ಲೊಂದ್ ಕಡೆ ಹಣ್ಣಾಗಿದ್ರೆ ಯಡಿಯೂರಪ್ಪನವರು ಹಣ್ಣಾಗಿ ಹೋಗಿದ್ದಾರೆ, ಮಾಗಿದ್ದಾರೆ, ಬಹಳ ಅನುಭವ ಕಲಿತು ಬಿಟ್ಟಿದ್ದಾರೆ. ರಾಜಕಾರಣದಲ್ಲಿ ಅನುಭವ ಬಂದಾಗೆ ಮಾಗದ ಹಾಗೇನೆ ನಮ್ಮ ನಡವಳಿಕೆಗಳಲ್ಲಿ ಮಾತುಕತೆಗಳಲ್ಲಿ ವ್ಯತ್ಯಾಸಗಳಾಗಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಇರೋಕ್ಕಾಗೋದಿಲ್ಲ. ಆಡಳಿತ ಪಕ್ಷ ಬೇರೆ, ವಿರೋಧ ಪಕ್ಷ ಬೇರೆ, ಈಗಿರೋ ಪರಿಸ್ಥಿತಿಗಳು ಬೇರೆ. ಈ ಪರಿಸ್ಥಿತಿ ತಕ್ಕಂತೆ ನಾವು ವರ್ತನೆ ಮಾಡಬೇಕು. ಅಂದ್ರೆ ಯಡಿಯೂರಪ್ಪನವರು ಈಗ ಮಾಗಿದ್ದಾರೆ, ಪೆಟ್ಟು ತಿಂದು ಒಂದು ರೀತಿ ಎಲ್ಲ ಒಂದ್ ಕಡೆ ಕರಗಿರೋ ಬಂಗಾರ ಅಂತ ಆಗಿದ್ದಾರೆ ಅಂತ. ಅಪಟ ಬಂಗಾರ ಅಂದ್ರೆ ಒಳ್ಳೇದಲ್ವಾ? ಕರಗದ ಬಟ್ ನೀವು ಅಪ್ಪಟ ಬಂಗಾರ ಅಂತಾನೆ ಬಿಜೆಪಿಯಿಂದ ಹೊರಗೆ ಹಾಕಿದ್ ನಿಮ್ಮನ್ನ. ಸಂತೋಷ, ಅವ್ರು ಒಳ್ಳೇದಾಯ್ತಲ್ಲ. ಯಡಿಯೂರಪ್ಪ ಹೋದ್ಮೇಲೆ BJP ಒಳ್ಳೇದಾಯ್ತಲ್ಲ. ನಾನು ಅದನ್ನೇ ತಾನೆ, ಪಾಪ ಅವ್ರಿಗೆ ಒಳ್ಳೇದಾದರೂ ಸಾಕು. ಈಗಲೂ ಯಡಿಯೂರಪ್ಪನ ಹೊರಗೆ ಹಾಕಿದ್ದಾರೆ. ಅವ್ರು ಪಕ್ಷ ಕಟ್ಟು ಅಧಿಕಾರಕ್ಕೆ ಬಂದರೆ ಡೆಲ್ಲಿನಲ್ಲಿ ಹೆಚ್ಚು ಜನ MP ಗಳು ಕಳಿಸ್ಕೊಟ್ರೆ ನಾನು ಸಂತೋಷ ಪಡುವಷ್ಟು ಬೇರೆ ಯಾರು ಸಂತೋಷ ಪಡಲ್ಲ. ಕಳೆದ ವರ್ಷ ನೀವು ಇದೇ ಸಂದರ್ಭದಲ್ಲಿ ನನಗೆ ಇಂಟರ್ವ್ಯೂ ಕೊಟ್ಟಿದ್ರಿ, BJP ಮನೆ ಬಿಟ್ಟು ಹೋಗ್ತೀರಿ ಅಂತ ನಂಗೆ ಸೂಚನೆ ಕೊಟ್ಟಿದ್ರಿ. ಈಗ BJP ಮತ್ತೆ ಮನೆಗೆ ಹೋಗ್ತೀರಿ ಅನ್ನೋಂಥ ಮಾತುಗಳು ಕೇಳಬರ್ತಾ ಇಲ್ಲ, ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೆ ವಾಪಸ್ ಹೋಗೋ ಪ್ರಶ್ನೆ ಇಲ್ಲ. ನಾನು ವಾಪಸ್ ಹೋಗುವಂಥದ್ದಲ್ಲಿರುವಂಥ ಪ್ರಮುಖರಿಗೆ ಇಷ್ಟನೂ ಇಲ್ಲ. ಯಾರಿಗೆ ಇಷ್ಟ ಇಲ್ಲ? ಅವ್ರ ಪಕ್ಷದ ಮುಖಂಡಗಳಿಗೆ ಅಲ್ಲ, ಮುಖಂಡರು ನೀವು ಯಾರು ಅಂತ ಹೇಳಿ ಹೋಗಿದ್ರೆ ಹೊರಗೆ ಯಾತಕ್ಕೆ ಹೆಸರು ಹೇಳುವಂಥದ್ದು ಅನಗತ್ಯವಾಗಿರುವಂಥ. ನಾನು ಕಟ್ಟಿರೋ ಮನೆಯಲ್ಲಿ ವಿಷನಾಗರಗಳು ಮನೆ ಮಾಡಿದಾವೆ ಅನ್ನೋ ಮಾತನ್ನು ಬಳಸಿದ್ರಿ. ಅಲ್ಲೆಲ್ಲ ಹಳೆ ಮಾತುಗಳು. ಈಗ ಅವ್ರು ಕಟ್ಟಿರೋ ಮನೆಯಲ್ಲಿ ಅವ್ರು ಇದ್ದಾರೆ, ಸಂತೋಷವಾಗಿರಲಿ, ಸುಖವಾಗಿರಲಿ. ಅಂದ್ರೆ ನೀವು ಹೊರಗಡೆಯಿಂದ ಆಶೀರ್ವಾದ ಮಾಡ್ತೀರಿ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಮತ್ತೆ ದೇವರೇ ಗದ್ದೆ ಅಂಡ್ ಕಂಪನಿಯಿಂದನೇ BJP ಹಾಳಾಯಿತು ಅಂತ ಹೇಳಿದ್ರಿ. ಅದು ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ಅನುಭವಕ್ಕೆ ಬಂದು ಆತ್ಮಾವಲೋಕನ ಮಾಡಿಕೊಂಡ್ರೆ ಸಾಕು. ಮತ್ತೆ ಯಡಿಯೂರಪ್ಪನವರು ಸೋತು ಹೋದ್ರಲ್ಲ ಅಂತ. ಹೊಸ ಪಕ್ಷ ಕಟ್ಟಿದಾಗ 10% ಓಟ್ ತಗೊಳ್ಳೋಕೆ 10 ವರ್ಷ ಬೇಕಾಗಿತ್ತು. ನಾನು 6 ತಿಂಗಳಲ್ಲಿ ತೊಗೊಂಡಿದ್ದೇನೆ. ನನಗೆ ಅದ್ರ ಬಗ್ಗೆ ಏನು ಪಶ್ಚಾತ್ತಾಪ ಇಲ್ಲ. ಅಂದ್ರೆ ಮೈ ಸುಟ್ಕೊಂಡಿರೋ ಅನುಭವ ಇಲ್ಲ ನಿಮಗೆ? ಖಂಡಿತ ಇಲ್ಲ ರೀ. ಯಾಕೆ ಸಾಧ್ಯ ಇದೆ? ಭಾರತೀಯ ಜನತಾ ಪಕ್ಷ ಏನು ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬಂತು, ಅದನ್ನ ನಾನು ಸರ್ವನಾಶ ಮಾಡ್ತೀನಿ, ಅದರಲ್ಲಿ ಯಡಿಯೂರಪ್ಪನವರು ಸಕ್ಸಸ್ ಆದರು. ಸರ್ವನಾಶ ಮಾಡ್ತೀನಿ ಅಂತ ಹೇಳಲಿಲ್ಲ. ಅವರು ನನ್ನದು ಹೊರದಬ್ಬಿದ್ದಾರೆ, ಅವರು ಪಾಠ ಕಲಿತಾರೆ ಅಂತ ಹೇಳಿದ್ದೆ. ಪಾಠ ಕಲ್ತಿರ್ಬೋದು ಅಂತ ಅನ್ಕೊಂಡಿದ್ದೆ. ಅಂದ್ರೆ ಪಾಠ ಕಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ರಿ. ನನ್ನ ಉದ್ದೇಶ KJPಯನ್ನು ಕಟ್ಟಬೇಕು ಅನ್ನೋದಿತ್ತು. ಬೇರೆಯವರು ಪಾಠ ಸೋಲಿಸಬೇಕಂತಿತ್ತು, ಸೋಲಿಸಿದ್ರಿ. ಅಲ್ಲ, ನಾನು ಗೆಲ್ಲಬೇಕು ಅಂದ್ರೆ ಬೇರೆಯವರು ಸೋಲ್ಲೇಬೇಕಲ್ಲ, ಸಾಮಾನ್ಯವಾದ. ಅದಕ್ಕೆ ನಾನು ನನ್ನ ಮುಂದೆ ಯಡಿಯೂರಪ್ಪನವರು ಸೋತು ಗೆದ್ದಿರೋ ಯಡಿಯೂರಪ್ಪ ಈಗ ಆಗಿದ್ದಾರೆ ಅಂತ ಹೇಗಾದರೂ ಕರಿಬೋದು ನೀವು. ಸೊ ಹಾಗಾಗಿ ಇವತ್ತು NDA ಜೊತೆ ನಾನು ಹೋಗ್ತೀನಿ, ಮೋದಿ ಪ್ರಧಾನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಸೊ ಹಾಗಾದ್ರೆ BJP ಸಹವಾಸ ಮಾಡ್ತಾ ಇದ್ರ ಅಂತ ಆಗುತ್ತಲ್ಲ. ನೋಡಿ, ದೇಶದ ಜನ ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ನರೇಂದ್ರ ಮೋದಿಯನ್ನು ಒಪ್ಪಿಕೊಂಡು 165-70 ಭಾಗ ಜನ ಅವರ ಹಿಂದೆ ಬರ್ತಾ ಇದ್ದಾರೆ. ಬದಲಾವಣೆ ನಿರೀಕ್ಷೆ ಮಾಡ್ತಿರೋ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಅವರ ಸ್ಥಾನದಲ್ಲಿ ನರೇಂದ್ರ ಮೋದಿ ಬಂದು ನಿಂತಿರೋದ್ರಿಂದ ಜನ ಆ ಕಡೆಗೆ ಆಕರ್ಷಿತರಾಗಿದ್ದಾರೆ. ದೇಶದ ಉಳಿವಿನ ದೃಷ್ಟಿಯಿಂದ ಅದಕ್ಕೆ ಬೆಂಬಲ ಕೊಡಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿ ನಾನೇ ವಾಲಂಟಿಯರ್ ಆಗಿ NDA ಬೆಂಬಲ ನಾನು ಕೊಡ್ತೇನೆ. ಆದರೆ NDA ಬೆಂಬಲ ಕೊಡುವಂಥದ್ದು ಯಡಿಯೂರಪ್ಪನವ್ರ ತೀರ್ಮಾನವಾ KJP ಕಾರ್ಯಕಾರಿಣಿ ತೀರ್ಮಾನ? KJP ಕಾರ್ಯಕಾರಿಣಿನಲ್ಲಿ ಮೊನ್ನೆ ರೆಸೊಲ್ಯೂಷನ್ ಪಾಸ್ ಮಾಡುತ್ತಾ ಗಮನಿಸಿದ್ದೀರಾ ಅಂತ ತಿಳ್ಕೊಂಡಿದ್ದಾರೆ. ಸರ್ವಾನುಮತ ನಿರ್ಣಯ. ನಾವು ನಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಕೆಲವು ನಾಯಕರು ವಿರೋಧ ಮಾಡ್ತಾರಲ್ಲ, BR ಪಾಟೀಲ್ ನಿಮ್ ಜೊತೆ ಇಲ್ಲ, ಗುರುಪಾದಪ್ಪ ನಾಗಮರಪಳ್ಳಿ ನಿಮ್ ಜೊತೆ ಇಲ್ಲ, ಬಹಳ ಜನ ಶಾಸಕರು, ಮಾಜಿ ಶಾಸಕರು ರಾಜೀನಾಮೆ ಕೊಟ್ಟು ಅವರೆಲ್ಲರ ಯಾರು ರಾಜೀನಾಮೆ ಕೊಟ್ಟಿಲ್ಲ. ಯಾರೋ ಕೆಲವರು ಬೇಡದವರು ಹೋಗಿರಬಹುದು. ಅದು ಇರೋ ಶಾಸಕರು ಅವ್ರು ಯಡಿಯೂರಪ್ಪನವರು BJPಗೆ ಹೋಗಬಾರ್ದು ಅಂತಿದೆ. ನಾವು ಹೋಗ್ತಾ ಇಲ್ಲ. ಅದರಿಂದ ಅವ್ರು ರಿಯಲೈಸ್ ಮಾಡಿಕೊಂಡು ಸರಿ ಹೋಗ್ತಾರೆ. ಅಂದ್ರೆ BR ಪಾಟೀಲ್ ಇರ್ಬೋದು ಅಥವಾ ನಾಗಮರಪಳ್ಳಿ ಇರ್ಬೋದು, NDA ಸಪೋರ್ಟ್ ಮಾಡಿದ್ರೆ ನಮ್ಮ ಜೊತೆಗಿರ್ತಾರೆ, BJPಗೆ ಹೋಗದೆ ನನ್ನ ಜೊತೆಗಿರ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಸೊ ಈ ಸದ್ಯಕ್ಕೆ ನಿಮ್ಮ ಕಾರ್ಯಕಾರಿಣಿ ಸಭೆಗೆ ಬಂದಿಲ್ಲ, 2-3 ಸಲ ಅವರು ನಾನು ಮಾತನಾಡಿದ್ದೇನೆ. ಅನಿವಾರ್ಯ ಕಾರಣದಿಂದ ಬಂದಿಲ್ಲ, ಬರ್ತಾರೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಸೊ ಯಡಿಯೂರಪ್ಪನವ್ರ ಪ್ರಶ್ನೆ ಇರ್ತಕ್ಕಂಥದ್ದು, ಯಡಿಯೂರಪ್ಪನವರು ತಮ್ಮ ಹಳೆ ಮನೆಗೆ ಬಿಟ್ಟು ಬಂದ ಮನೆಗೆ ಹೋಗಕ್ಕೆ ರೆಡಿ ಇದ್ದಾರೆ. ಆದರೆ ನಿಮ್ಮ ಜೊತೆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ, ಆಮೇಲೆ ಬಸವರಾಜು ತುಮಕೂರು MP, ಅದ್ರ ಜೊತೆಗೆ ಮತ್ತಷ್ಟು ನಾಯಕರು ಸೇರಿಸ್ಕೊಳ್ಳೋಕೆ ರೆಡಿ ಇಲ್ಲ. ನೋಡಿ, ನಾವು ಯಾರ ಮನೆ ಬಾಗಿಲಲ್ಲೂ ನಿಂತಿಲ್ಲ, ಮತ್ತು ನಮ್ಗೆ ಅದರ ಅಗತ್ಯತೆಯೂ ಇಲ್ಲ. 100 ಜನ ಮುಖಂಡಗಳಿದ್ದಾರೆ ನನ್ನ ಜೊತೆಗೆ. ತ್ರಿಶಂಕು ಸ್ಥಿತಿಯಲ್ಲಿಲ್ಲ? ಖಂಡಿತ ಇಲ್ಲ. ಯಾತಕ್ಕೆ ತ್ರಿಶಂಕು ಸ್ಥಿತಿ? ನಾನು ಸ್ವತಂತ್ರ. ಈಗ ಒಂದು ಹೈಕಮಾಂಡ್ ಅವ್ರು ಬನ್ನಿ ಯಡಿಯೂರಪ್ಪನವರೇ, ನೀವು ಇಲ್ಲದೆ ನಮ್ಮ BJP ಕಟ್ಟಕ್ಕಾಗಲ್ಲ ರಾಜ್ಯದಲ್ಲಿ, ನಮ್ಗೆ ಗೊತ್ತಾಗಿದೆ ನಿಮ್ಮ ಶಕ್ತಿ ಏನು ಅಂತೇಳಿ, BJP ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತಂದ್ರೆ ಯಡಿಯೂರಪ್ಪನವರು ಯಾವುದೇ ಸ್ಥಾನಮಾನಗಳು ಬೇಡಿಯಪ್ಪ, ನಾನೆಲ್ಲ ನೋಡಿ ಅನುಭವಿಸಿದ್ದೇನೆ. ನನ್ನಿಂದ ಸುಮಾರು ಜನ ಅನುಭವಿಸಿದ್ರು. ಹೌದು, ನನ್ನಿಂದ ಈಗ ಏನು ಸಹಾಯ ಬೇಕು ಅಥವಾ ನನ್ನಿಂದ ಯಾವ ಥರ ಬೆಂಬಲ ಬೇಕು ಅದಕ್ಕೆ ನಾನು ಕೊಡೋಕೆ ಸಿದ್ಧ ಇದ್ದೇನೆ. ನಿಮ್ಗೆ ಅಧಿಕೃತವಾಗಿ NDAಗೆ BJP ಕರೆದೇ ಇಲ್ಲ, ನೀವೇ ತೀರ್ಮಾನ ಮಾಡಿದ್ರಿ. ನನಗೆ ಅಧಿಕೃತವಾಗಿ ಇನ್ವಿಟೇಷನ್ ಬರ್ಬೇಕಲ್ಲ? ನನಗೇನು ಅಗತ್ಯ ಇಲ್ಲ. NDA ಪಾರ್ಟ್ ಆ್ಯಂಡ್ ಪಾರ್ಸಲ್ ನಾನು ಒಬ್ಬ ಅಂತ ಹೇಳ್ಕೊಳ್ಳೋಕೆ ನನಗೆ ಯಾವ ಅನುಮತಿ, ನನಗೇನು ಅಗತ್ಯ ಇದೆ? ಈಗ ನಾಳೆ ಅವ್ರು ಬಂದು ನರೇಂದ್ರ ಮೋದಿ ಬೆಂಗಳೂರು ಸಭೆ ಮಾಡ್ತಾರಪ್ಪ, ಯಡಿಯೂರಪ್ಪನವ್ರು ಕರೆಯೋದಿಲ್ಲ. ನಾನು ಕರಿಬೇಕು ಅಂತ ಅಪೇಕ್ಷೆನೂ ಪಡೋದಿಲ್ಲ.
ನೀವಾಗಿ ನೀವು ಹೋಗಲ್ಲ? ಖಂಡಿತ ಇಲ್ಲ. ಮತ್ತೆ ಬೆಂಬಲ ನೀವಾಗಿ ನೀವು ಕೊಟ್ಟಿರೋದು? ನಾನು ಚುನಾವಣೆ ಬಗ್ಗೆ ಬೆಂಬಲದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ನಾಳೆ ಬರುವಂಥ ಸಭೆಗಳಿಗೆಲ್ಲ ನಾನು ಹೋಗಬೇಕು, ಅವ್ರು ಕರಿಬೇಕು ಅಂತ ನಾನೇನು ಅಪೇಕ್ಷೆ ಪಡೋದಿಲ್ಲ. ಸೊ ಯಡಿಯೂರಪ್ಪನವರ ಅಸ್ತಿತ್ವ ಹಾಗೆ ಇರುತ್ತೆ. ಈಗ ನನ್ನ ಮುಂದೆ ಹೇಗೆ ಕೂತಿದ್ರೆ ಹಾಗೆ ಇರ್ತೀರಿ ನೀವು? ಖಂಡಿತ ಇನ್ನೂ ಗಟ್ಟಿಯಾಗಿ ಕುಂತ್ಕೊಳ್ತೇನೆ. ಅಂದ್ರೆ ಯಡಿಯೂರಪ್ಪನವ್ರು ನಾಳೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಥವಾ ನಿಮ್ಮ ಬೆಂಬಲಿಗೆ ಸ್ಥಾನಮಾನ ಯಾವನಿಗೆ ಬೇಕಾಗಿದ್ದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ನನಗೆ ನಾನು ಮತ್ತೋಗಿ ಅಮಾಲಿ ಮಾಡೋಕ್ಕೆ ನಾನು ಯಾಕ್ರಿ ಹೋಗಲಿ? ನನ್ನ ಪಕ್ಷ ನಾನು ಕಟ್ಟಿ ಸ್ವತಂತ್ರ ಬದುಕೋದ್ರ ಬಗ್ಗೆ ನಾನು ಯೋಚನೆ ಮಾಡಿ. ಅಲ್ಲ, ಯಡಿಯೂರಪ್ಪ ಹಮಾಲಿ ಮಾಡಿದ್ರಿಂದಾಗಲೇ ಆಡಳಿತ ಬಂದಿದ್ದು. ಆಯ್ತದು, ಅದು ಅನುಭವಿಸಿದಂಥವ್ರು ನನಗೆ ಬೆನ್ನ ದುಡ್ಡು ಕಳಿಸೋದಿಲ್ಲ ಹೊರಗಡೆ. ನಿಮ್ಮ ಬೆನ್ನಲ್ಲಿ ಇನ್ನೂ ಚೂರಿ ಇದೆಯಾ, ತೆಗ್ದಿದ್ದಾರಾ? ಅಲ್ಲ, ಬೆನ್ನಲ್ಲಿ ಚೂರಿ ಇದೆಯೋ ಇಲ್ಲೋ ಅಂತ ಅವ್ರು ನೋಡ್ಕೋಬೇಕು. ಅದು ನಾನಂತೂ ಅವರು ಹೊರದಬ್ಬಿದ್ರು ಹೊರಗಡೆ ಬಂದಿದ್ದೇನೆ, ಸ್ವತಂತ್ರವಾಗಿ ಚಿಂತನೆ ಮಾಡ್ತೇನೆ. ಒಬ್ಬ ವ್ಯಕ್ತಿಯಾಗಿ ನಾನು ನೋಡ್ತೀನಿ ಯಡಿಯೂರಪ್ಪನವ್ರೆ, ನೀವೇನೇ ಕೋಪ ಇರ್ಬೋದು, ಸಿಟ್ಟಿರ್ಬೋದು, ಆದರೆ ಆ ಕ್ಷಣಕ್ಕೆ ತೋರಿಸ್ತೀರಿ ಮತ್ತೆ ಪ್ರೀತಿ ಮಾಡ್ತೀರಿ. ಯಡಿಯೂರಪ್ಪನವ್ರು ಬೆನ್ನಿಗೆ ಚೂರಿ ಹಾಕಿದ್ ನಿಜ, ಆದ್ರೆ ಬೆನ್ನಿಗೆ ಚೂರಿ ಅದು ಗಾಯ ಮಾಯತ್ತೆ. ಮನಸ್ಸಿಗೆ ಹಾಕಿರೋ ಚೂರಿ ಮಾಯ ಆಗಿದೆಯಾ? ನೋಡಿ, ಅನೇಕ ಕೈ ಅನುಭವಗಳಾಗಿದೆ, ಇದರಿಂದ ನಾನು ಹೊರಬಂದಿದ್ದೇನೆ. ಅದಕ್ಕಾಗಿಯೇ ಮತ್ತೊಮ್ಮೆ ಅಲ್ಲೋಗಿ ಆ ಕಪಿಮುಷ್ಟಿಯಲ್ಲಿ ಸಿಕ್ಕೊಂಡು ನರಳೋದು ಬೇಡ, ನಾನಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಅಂತಲೇ ಸ್ವತಂತ್ರವಾಗಿ ನಮ್ಮತನವನ್ನು ಉಳಿಸ್ಕೊಂಡು ಈ KJP ಬಲವನ್ನು ಬಲಪಡಿಸಬೇಕು ಅಂತ ತೀರ್ಮಾನ ಮಾಡಿ. ಅಥವಾ ಬಿಜೆಪಿ ಮನೆ ಬಾಗಿಲ ಕಡೆ ತಲೆ ಹಾಕಿ ಮಲಗಲ್ಲ? ಇದುವರೆಗೂ ಹೋಗಿಲ್ಲ, ಮುಂದೇನೂ ಹೋಗೋದಿಲ್ಲ. ಮತ್ತೆ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಅಂತ ಕೆಲವು ನಾಯಕರು ಅನೇಕ ಬಾರಿ ಹೇಳ್ತಾ ಇದ್ದಾರೆ. ಸದಾನಂದ ಗೌಡರು ಈಗ ದಿಲ್ಲಿಗೆ ಹೋಗಿದ್ದಾರೆ, ನರೇಂದ್ರ ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಅನೇಕ ಜನ ನಿಮ್ಮ ಜೊತೆ ಇದ್ದಂಥ ನಾಯಕರುಗಳು ಇವತ್ತು ಹಾದಿ ಬೀದಿಯಲ್ಲಿ ಹೇಳ್ತಾರೆ ಯಡಿಯೂರಪ್ಪ ಬರಬೇಕು, ಅವ್ರು ಕಾಯ್ತಾ ಇದೀವಿ, ನಾವೆಲ್ಲ ರೆಡಿ ಇದೀವಿ. ಇಲ್ಲ, ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ, ಇನ್ನು ಮುಂದೆ ಅನಗತ್ಯವಾಗಿ ಯಡಿಯೂರಪ್ಪ ಬರಬೇಕು ಅನ್ನೋದನ್ನು ನಿಲ್ಲಿಸ್ಬಿಟ್ಟು ನಿಮ್ಮ ಪಾರ್ಟಿ ನೀವು ಕಟ್ಟಿ, ನನ್ನ ಪಾರ್ಟಿ ಕಟ್ಟಿ, ನನಗೆ ಸ್ವಾತಂತ್ರ್ಯ ಕೊಡಿ, ನೆಮ್ಮದಿಯಿಂದ ಇರೋಕ್ಕೆ ಬಿಡಿಯಪ್ಪ ಅಂತ ಅವ್ರಿಗೆ ವಿನಂತಿ ಮಾಡ್ತೇನೆ. ಸೊ ಇದರಿಂದಲೂ ಕೂಡ ನಿಮ್ಮ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಅಂತ? ನಿಶ್ಚಿತವಾಗಿ ಚುನಾವಣೆ ಸಂದರ್ಭದಲ್ಲೂ ಯಡಿಯೂರಪ್ಪನವ್ರು BJPಗೆ ಬರ್ತಾರೆ ಅನ್ನೋಂಥ ಅಪಪ್ರಚಾರಗಳು ನಡೀತು. ಈಗಲೂ ಸಹ ಯಡಿಯೂರಪ್ಪನವ್ರು ಏನೋ ಅಲ್ಲಿ ಬಂದು ಬಾಗಿಲಲ್ಲಿ ನಿಂತಿದ್ದಾರೆ, ಅವ್ರ ಜೊತೆಗಿರೋನು ಬೇಡ ಯಡಿಯೂರಪ್ಪ ಬರಲಿ ಅಂತ ಕರೆ ಕೊಡುವಂಥದ್ದು ನಾನು ಕೇಳ್ತಾ ಇದ್ದೇನೆ. ಇವೆಲ್ಲ ಸಂಗತಿಗಳು ಗೊಂದಲ ಉಂಟು ಮಾಡುವಂಥದ್ದು ಇದೇನೇ ಉಪಯೋಗ? ಈಗ ಅವರು ಆ ಪಾರ್ಟಿ ಕಟ್ಟೋದ್ರ ಕಡೆ ಸಮಯ ಕೊಡಲಿ, ಕೆಲಸ ಮಾಡಲಿ, ಹೆಚ್ಚು MP ಗಳನ್ನು ಗೆಲ್ಲಿಸಲಿ, ನರೇಂದ್ರ ಮೋದಿ ಪ್ರಧಾನಿ ಮಾಡೋಕ್ಕೆ ಅವರು ಸಹಕಾರ ಕೊಡಲಿ, ನಾನು ಸಹಕಾರ ಕೊಡ್ತೇನೆ. ಹೈಕಮಾಂಡ್ ಈ ಕ್ಷಣ ಹೇಳಿದ್ರೆ ಯಡಿಯೂರಪ್ಪನವ್ರು ನಮ್ಮ ಪಕ್ಷಕ್ಕೆ ಬರಲಿ? ಇಲ್ಲ ಸರ್, ಯಾರು ನಿಂತಿದ್ದಾರೆ ನಾನು ಕರ್ಕೊಳ್ಳೋಕ್ಕೇ ಹೈಕಮಾಂಡ್ ಹೇಳಬೇಕು, ನಾವು ಒಪ್ಪಿಗೆ ಕೊಟ್ಟಿದ್ದೇವೆ ಅಂತ ಹೇಳಕ್ಕೆ ನಾನೆಲ್ಲ ಅಲ್ಲಿ ಕ್ಯೂನಲ್ಲಿ ನಿಂತಿದ್ದೇನೆ. ಹೈಕಮಾಂಡ್ ಬಗ್ಗೆ ನಾನೇ NDA ಸಪೋರ್ಟ್ ಕೊಡೋಕೆ ನೀವೇ ಹೆಂಗೆ ಕ್ಯೂಯಲ್ಲಿ ನಿಂತಿದ್ದಾರೆ? ನೀವೇ ಮುಂದೆ ಬಂದಿದ್ದಲ್ಲ. ಎರಡು ವ್ಯತ್ಯಾಸ ಇದೆ ಅವರೇ. NDA ಬೆಂಬಲ ಕೊಡೋಕ್ಕೆ ಅನೇಕ ಪಕ್ಷಗಳಿರುವಂತೆ ನಾನು ಒಬ್ಬ. ನಮ್ಗೆ ಬೇಕಾಗಿಲ್ಲ ಯಡಿಯೂರಪ್ಪನವ್ರು ಅಂತ ಹೇಳಿದ್ರೆ ಏನು ಮಾಡ್ತೀರಿ? ಆ ಸಂದರ್ಭದಲ್ಲಿ ಒಂದು ತೀರ್ಮಾನ ಮಾಡೋಣ. ಬೇಕಾಗಿಲ್ಲ ಯಡಿಯೂರಪ್ಪನವ್ರು, ಮನೆ ಹಾಳು ಮಾಡಿ ಹೋಗಿದ್ದಾರೆ, ನಮ್ಗೆ ಯಾಕೆ ಬೇಕು ಯಡಿಯೂರಪ್ಪನವ್ರು ಬಂದು? ನಮ್ಗೆ ಏನಾಗಿದೆ? ಯಾರು ಮನೆ ಹಾಳು ಮಾಡಿದ್ರು, ಯಾರು ಉದ್ಧಾರ ಮಾಡಿದ್ರು ಅಂತ ಇಡೀ ರಾಜ್ಯದ ಜನ, ದೇಶ ಜನ ನೋಡಿದ್ದಾರೆ. ಅದು ಆ ಒಂದು ಅನುಭವ ಅವ್ರಿಗೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ನನ್ನಂಥ ವ್ಯಕ್ತಿ ಮುಂದೇನು ಮಾಡಬೇಕು ಅಂತ ಆ ಥರ ಸಂದರ್ಭಗಳು ಬಂದಾಗ ಆ ಸೂಕ್ತ ನಿರ್ಧಾರ ಆ ಟೈಮಲ್ಲಿ ನಾನು ತಗೊತೇನೆ. ಈಗ ಸದಾನಂದ ಗೌಡ್ರಿಗೆ ನೀವೇನು ಹೇಳ್ತೀರಿ? ಸದಾನಂದ ಗೌಡರು ನಿಮಗೆ 6 ತಿಂಗಳು CM ಸ್ಥಾನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು, ಮಾತಿ ಕೊಟ್ಟಂಗೆ ನಡೀಲಿಲ್ಲ. ನೀವೇ ಹೇಳಿದ್ರಿ ನನಗೆ ಅವರು ಕೂಡ ಬೆನ್ನಿಗೆ ಚೂರಿ ಹಾಕಿದ್ರು. ಈ ಸದಾನಂದ ಗೌಡರು ಹೋಗ್ತಾರೆ, ಯಡಿಯೂರಪ್ಪ ವಾಪಸ್ ಬರ್ಬೇಕು, ನನ್ನ ಜೊತೆ ಇರಬೇಕು, BJP ಬರಬೇಕು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತನಾಡಿದ್ದಾರೆ, ಅದಕ್ಕೆ ದೇವರು ಒಳ್ಳೇದು ಮಾಡಲಿ. ಆದರೆ ಇನ್ನು ಮುಂದೆ ನನ್ನನ್ನು BJP ಕರೆಯುವಂಥ ಸಾಹಸ BJPಲಿರುವಂಥ ರಾಜ್ಯದ ಯಾವುದೇ ಮುಖಂಡರು ಮಾಡಬಾರ್ದು ಅಂತೇಳಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಸೊ ಈ ರೀತಿ ಯಡಿಯೂರಪ್ಪ BJP ಬರ್ತಾರೆ, ಬಂದೇ ಬರ್ತಾರೆ, ಕಾಯ್ತಾ ಇರಿ, ಈ ರೀತಿ ಯಾವುದನ್ನು ಕೂಡ BJP ನಾಯಕರೇ ಹೇಳ್ಬಾರ್ದು, ದಯಮಾಡಿ ಬೇಡ ಅಂತ ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹೌದು. ಸೊ ಯಡಿಯೂರಪ್ಪನ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.